ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಮ್ಮದು ಅಂಡಮಾನ್ ಟ್ರಿಪ್ಪಿನ ಥರ್ಡ್ ಡೇ ಆಯಿತಾ. ನಾವು ನಿನ್ನೆ ಎಲ್ಲಿದ್ವಿ, ಯಾವೆಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ ಮತ್ತು ಏನೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಮುಗಿಸಿದ್ವಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಆಯಿತಾ. ಸೊ ನೋಡಿಲ್ಲ ಅಂದರೆ ಸೆಕೆಂಡ್ ಡೇ ವಿಡಿಯೋನ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಓಕೆ, ಇವತ್ತು ಅಂದರೆ ಥರ್ಡ್ ಡೇ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೋಗ್ತಿರೋದು ಸನ್ರೈಸ್ ನೋಡಲಿಕ್ಕೆ ಆಯಿತಾ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ಸ್ಟೇ ಮಾಡಿರೋ ಹೋಟೆಲಲ್ಲೇ ಪ್ರೈವೇಟ್ ಬೀಚ್ ಆ್ಯಕ್ಸಸ್ ಇದೆ ಮತ್ತು ಸನ್ರೈಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅಂತ, ಹೌದಾ. ಆ್ಯಂಡ್ ಇದು ಬಂದುಬಿಟ್ಟು ವಿಜಯನಗರ ಬೀಚ್. ಓಕೆ, ಸೊ ಸನ್ರೈಸ್ ನೋಡಬೇಕು ಅಂತ ಎಷ್ಟು ಬೇಗ ಎದ್ದು ರೆಡಿ ಆದ್ರೂ ಟೈಮ್ ಇವಾಗ 5:40 ಆಗಿಬಿಟ್ಟಿದೆ. ಅಷ್ಟರಲ್ಲೇ ಸೂರ್ಯ ಕೂಡ ಮೇಲೆ ಹೋಗ್ಬಿಟ್ಟಿದ್ದಾನೆ. ಗೈಸ್, ಇಲ್ಲಿ ಏನು ಗೊತ್ತಾ, ಸನ್ರೈಸ್ ಬೇಗ ಆಗುತ್ತೆ ಮತ್ತು ಸನ್ಸೆಟ್ ಕೂಡ ಬೇಗ ಆಗಿಬಿಡುತ್ತೆ. ಇವಾಗ ನೋಡಿ, ಟೈಮ್ 5:40 ಅಷ್ಟೇ ಆಗಿರೋದು. ಇಷ್ಟು ಬೇಗನೆ ಸೂರ್ಯ ಮೇಲೆ ಹೋಗ್ಬಿಟ್ಟಿದ್ದಾನೆ. ಆ್ಯಂಡ್ ಇವನ್ ನೈಟ್ ಕೂಡ ಅಷ್ಟೇ, 6 o'clock ಅಂದರೆ ನೈಟ್ ಆಗಿಬಿಡುತ್ತೆ ಇಲ್ಲಿ. ಓಕೆ, ಇವಾಗ ನಾವು ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಸನ್ರೈಸ್ ಎಲ್ಲ ಎಂಜಾಯ್ ಮಾಡಿ ನೆಕ್ಸ್ಟ್ ಕಲಾಪತ್ತರ್ ಬೀಚ್ ಹೋಗ್ತಿದ್ದೀವಿ. ಅದು ಅಂದರೆ ಈ ವಿಜಯನಗರ ಬೀಚಿಂದ ಕಲಾಪತ್ತರ್ ಬೀಚ್ 4 to 5 kilometers ಡಿಸ್ಟೆನ್ಸ್ ಇದೆ ಆಯಿತಾ. ಆ್ಯಂಡ್ ಅಲ್ಲೂ ಕೂಡ ಸನ್ರೈಸ್ ನೋಡಲಿಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಕಲಾಪತ್ತರ್ ಬೀಚ್ ಫೇಮಸ್ ಇರೋದೇ ಸನ್ರೈಸ್ಗೆ ಆಯಿತಾ. ಸೊ ಅದು ಕೂಡ ನೋಡ್ಕೊಂಡು ಬರುವ, ಬನ್ನಿ. ಗೈಸ್, ಇದೆ ನೋಡಿ ಕಲಾಪತ್ತರ್ ಬೀಚ್. ತುಂಬಾ ಚೆನ್ನಾಗಿದೆ. ಇಲ್ಲಿ ಸನ್ರೈಸ್ ನೋಡಬೇಕಂದ್ರೆ 5 ಗಂಟೆನೇ ಬರಬೇಕು ಇಲ್ಲಿ ಆಯಿತಾ. ಈ ಬೀಚ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಬೀಚ್ಗೆ ಬರೋ ದಾರಿ ಕೂಡ ಅಷ್ಟೇ ಚೆನ್ನಾಗಿದೆ ಆಯಿತಾ. ಇಲ್ಲಿ ಜನ ಕಡಿಮೆ ಅಲ್ಲ, ಸೊ ತುಂಬ ಪೀಸ್ ಆಗಿರುತ್ತೆ ಈ ಬೀಚ್. ಬಟ್ ನಾವಿಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಯಾಕಂದರೆ ಇವತ್ತಿನ ದಿನ ಇವತ್ತಿನ ಪ್ಲ್ಯಾನ್ ಪ್ರಕಾರ ನಾವು ನೀಲ್ ಐಲ್ಯಾಂಡ್ ಹೋಗೋದಿದೆ ಆಯಿತಾ. ಸೊ ರಿಟರ್ನ್ ಹೋಟೆಲ್ ಬಂದು ಬೇಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡಿದ್ವಿ. ಅಷ್ಟರಲ್ಲೇ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತು ಆಯಿತಾ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು ಹ್ಯಾವ್ಲಾಕ್ ಜೆಟ್ಟಿಗೆ ಆಯಿತಾ. ಇಲ್ಲೂ ಕೂಡ ಸೇಮ್ 40 minutes ಮುಂಚೆನೇ ಬರಬೇಕು. ಅಂದರೆ ಈ ಪೋರ್ಟ್ ಪ್ಲೇಯರಲ್ಲಿ ಚೆಕ್ ಇನ್ ಪ್ರೋಸೆಸ್ ಎಲ್ಲ ಆಗುತ್ತಲ್ಲ, ಅಷ್ಟೊತ್ತಾಗಲ್ಲ. ಇಲ್ಲಿ ಬೇಗ ಚೆಕ್ ಮಾಡ್ತಾರೆ, ಅಂದರೆ ಜಸ್ಟ್ ಟಿಕೆಟ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಆಯಿತಾ. ಸೊ ಇಷ್ಟು ಪ್ರೊಸೆಸ್ ನಮ್ಮದು ಕೂಡ ಆಯಿತು. ಅಷ್ಟರಲ್ಲೇ ಹೊರಗಡೆ ನಾವು ಬುಕ್ ಮಾಡಿರೋ ನೋಟಿಕಾ ಪೆರಿ ಕೂಡ ಬಂದು ನಿಂತಿದೆ ಆಯಿತಾ. ಗೈಸ್, ಇದೆ ನೋಡಿ, ಇವಾಗ ನಾವು ನೀಲ್ ಐಲ್ಯಾಂಡ್ಗೆ ಟ್ರಾವೆಲ್ ಮಾಡೋ ನೋಟಿಕಾ ಪೆರಿ. ಆ್ಯಂಡ್ ಒಳಗಡೆ ಬಂದ್ವಿ. ಹ್ಯಾವ್ಲಾಕ್ ಐಲ್ಯಾಂಡಿಗೆ ಬಾಯ್ ಹೇಳ್ತಾ ಇವಾಗ ನಾವು ಹೋಗೋಣ ನೀಲ್ ಐಲ್ಯಾಂಡಿಗೆ. ಓಕೆ,
ಗೈಸ್, ವೆಲ್ಕಮ್ ಟು ನೀಲ್ ಐಲ್ಯಾಂಡ್. ಆ್ಯಕ್ಚುಲಿ ಇವತ್ತಿನ ದಿನ ನೀಲ್ ಐಲ್ಯಾಂಡಲ್ಲಿರೋ ಭರತ್ಪುರ ಬೀಚ್ ಮತ್ತು ಸೀತಾಪುರ ಬೀಚ್ ಕವರ್ ಮಾಡೋದಿತ್ತು ಆಯಿತಾ. ಸೊ ಗೈಸ್, ಫೈನಲಿ ನೀಲ್ ಜೆಟ್ಟಿಗೆ ರೀಚ್ ಆದ್ವಿ. ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿ ಬ್ಯಾಗೆಲ್ಲ ತೊಗೊಂಡು ನೆಕ್ಸ್ಟ್ ಹೋಟೆಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಾವು ಮುಂಚೆನೇ ರೆಂಟೆಡ್ ಸ್ಕೂಟಿ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ವಿ ಆಯಿತಾ. ಆ್ಯಂಡ್ ಇವನ್ ಹೋಟೆಲ್ಸ್ ಕೂಡ ಮುಂಚೆನೇ ಬುಕ್ ಮಾಡಿದ್ವಿ. ಗೈಸ್, ಇದೆ ನೋಡಿ, ಇವತ್ತು ನಾವು ಸ್ಟೇ ಮಾಡೋ ಹೋಟೆಲ್ TSG ಅವರ ಅಂತ. ಇದು ಬಂದುಬಿಟ್ಟು ನೀಲ್ ಐಲ್ಯಾಂಡಲ್ಲಿದೆ ಆಯಿತಾ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಈ ಹೋಟೆಲ್. ಆ್ಯಂಡ್ ಎಲ್ಲನೂ ವುಡ್ಡಿಂದಾನೇ ಮಾಡಿರೋದಿದೆ ಇದು ಆಯಿತಾ. ತುಂಬಾ ಕ್ಲೀನ್ ಇದೆ. ಆ್ಯಂಡ್ ಈ ಪ್ರಾಪರ್ಟಿಗೂ ಕೂಡ ಪ್ರೈವೇಟ್ ಬೀಚ್ ಇದೆ, ಅದೇ ಸೀತಾಪುರ್ ಬೀಚ್ ಅಂತ. ಆ್ಯಂಡ್ ಇಲ್ಲೂ ಕೂಡ ಸನ್ರೈಸ್ ನೋಡ್ಲಿಕ್ಕೆ ಸಿಗುತ್ತೆ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸನ್ರೈಸ್ ತೋರಿಸ್ತೀನಿ. ಓಕೆ, ಇವಾಗ ಫ್ರೆಶಪ್ ಆಗಿ ನೆಕ್ಸ್ಟ್ ಹೋಗ್ತಿರೋದು ಭರತ್ಪುರ ಬೀಚ್ಗೆ ಆಯಿತಾ. ಆ್ಯಂಡ್ ತುಂಬಾ ಹಸಿವಾಗ್ತಿದೆ ಅಂತ ಆನ್ ದಿ ವೇನೇ ಒಂದು ಸಣ್ಣ ಹೋಟೆಲ್ ಇತ್ತು. ಸೊ ಆ ಹೋಟೆಲಲ್ಲೇ ಲಂಚ್ ಮುಗಿಸ್ಕೊಂಡ್ವಿ ಆಯಿತಾ. ಆ್ಯಂಡ್ ಇಲ್ಲಿ ಫುಡ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ. ಸೊ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾರ್ಡ್ ಕ್ಯಾಶ್ ಎಲ್ಲ ತೊಗೊಂಡು ಬರಬೇಕು, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರಲ್ಲ. ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಲ್ಲ ಇಲ್ಲಿ. ಓಕೆ, ಫೈನಲಿ ಭರತ್ಪುರ ಬೀಚ್ ಬಂದ್ವಿ. ಇಲ್ಲಿ ಇವತ್ತೇನಾದರೂ ವಾಟರ್ ಆ್ಯಕ್ಟಿವಿಟಿ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಸೊ ಗ್ಲಾಸ್ ಬಾಟಮ್ ಬೋಟ್ ರೈಡ್ ಮಾಡುವ ಅಂತ ಡಿಸೈಡ್ ಆದ್ವಿ. ಸೊ ಗೈಸ್, ಇದೇ ನೋಡಿ ಭರತ್ಪುರ ಬೀಚ್. ಇದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಕ್ಲೀನ್ ಆಗಿದೆ. ಓಕೆ, ನೆಕ್ಸ್ಟ್ ಬಾಟಮ್ ಗ್ಲಾಸಿಂದ ಫಿಶ್ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇ ನೋಡಿ ಗೈಸ್, ಬಾಟಮ್ ಗ್ಲಾಸಿಂದ ಕೆಳಗಡೆ ಕಾಣ್ತಿರೋ ಫಿಶ್ ಕೋರಲ್ಸ್ ಎಲ್ಲ ಕಾಣಿಸುತ್ತಂತೆ. ಬಟ್ ಅಷ್ಟೊಂದು ಕ್ಲಿಯರಾಗಿ ಏನು ಕಾಣಿಸ್ಲಿಲ್ಲ. ಆ್ಯಂಡ್ ಅಷ್ಟೊಂದು ಫಿಶ್ ಕೂಡ ಏನು ಇರಲಿಲ್ಲ. ಎಕ್ಸ್ಪೀರಿಯನ್ಸ್ ವಾಸ್ ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಬಂದು ಬೀಚಲ್ಲಿ ಎಂಜಾಯ್ ಮಾಡಿದ್ವಿ ಆಯಿತಾ. ಫೋಟೋಶೂಟ್ ಆ್ಯಂಡ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ಈ ಭರತ್ಪುರ ಬೀಚಲ್ಲಿ.
ಓಕೆ, ರಿಟರ್ನ್ ಹೋಟೆಲ್ ಹೋಗುವಾಗ ಹಸಿವಾಯಿತು ಅಂತ ಆನ್ ದಿ ವೇನೇ ಒಂದು ಫಿಶ್ ಫ್ರೈ ತಿಂದ್ಕೊಂಡು ಹೋಟೆಲ್ ಬಂದ್ವಿ ಆಯಿತಾ. ಆ್ಯಂಡ್ ನಮ್ಮ ಹೋಟೆಲಲ್ಲಿ ಅಂದರೆ ಇವಾಗ ನಾವು ಇವತ್ತು ಸ್ಟೇ ಮಾಡಿರೋ ಹೋಟೆಲ್ ಪಕ್ಕನೇ ಸೀತಾಪುರ್ ಬೀಚ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡುವ ಈವ್ನಿಂಗ್ ಆಗಿತ್ತಲ್ಲ, ಸೊ ಅಲ್ಲಿನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಯಿತಾ. ಅಲ್ಲಿ ಜನ ಕಡಿಮೆ ಇರೋದ್ರಿಂದ ತುಂಬಾ ಪೀಸ್ ಆಗಿತ್ತು. ಬೆಳಗ್ಗೆಯಿಂದ ನಮಗೂ ಸಹ ಟಯರ್ಡ್ ಆಗಿತ್ತಲ್ಲ, ಸೊ ರೆಸ್ಟ್ ಮಾಡಿದ್ವಿ. ಇವತ್ತಿನ ದಿನ ಹಾಗೆ ಎಂಜಾಯ್ ಮಾಡ್ತಾ ಅದೇ ಬೀಚ್ ಸೈಡನ್ನೇ ಮುಗಿಸಿದ್ವಿ. ಓಕೆ ಗೈಸ್, ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ಆಯಿತಾ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ, ಅಂದರೆ ಡೇ 4th ವಿಡಿಯೋ ಜೊತೆ. ಓಕೆ, ಥ್ಯಾಂಕ್ ಯು, ಬಾಯ್.